ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಸೆಪ್ಟೆಂಬರ್ 11, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದರೆ ಎಸ್ಸೆಗೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಎಸ್ಸೆ ಕುರಿತಾಗಿ ಓಪನ್ ಸೆಷನನ್ನು ನಿಮಗೆ 16ನೇ ತಾರೀಕು ಸೆಪ್ಟೆಂಬರ್ ಫ್ರೈಡೇ 5 ಗಂಟೆಗೆ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮಲ್ಲಿ ಎಸ್ಸೆಯನ್ನು ನಾವು ಯಾವ ರೀತಿಯಾಗಿ ಬರೀಬೇಕು, ಎಸ್ಸೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು, ಈವನ್ PSI ಎಕ್ಸಾಮ್ ತೆಗೆದುಕೊಂಡಾಗ KS ಎಕ್ಸಾಮ್ ಇರಲಿ, UPSC ಎಕ್ಸಾಮಿನೇಷನಲ್ಲಿ ಎಸ್ಸೆ ಡಿಸೈಡಿಂಗ್ ಫ್ಯಾಕ್ಟರ್. ಎಸ್ಸೆ ಯಾವಾಗಲೂ ಥೀಮ್ ಬೇಸ್ಡ್ ಮೇಲೆ ಕೇಳ್ತಾರೆ. ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಹೆಲ್ತ್ ಕನ್ಸರ್ನ್ ಇರ್ಬೋದು, ಅಥವಾ ವುಮನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅಥವಾ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ, ಫಿಲಾಸಫಿಕಲ್ ಎಸ್ಸೆ, ಈ ರೀತಿಯಾದಂಥ ಡಿಫ್ರೆಂಟ್ ಡೈಮೆನ್ಷನ್ಸನ್ನು ಇಟ್ಕೊಂಡು ಅಥವಾ ಥೀಮನ್ನು ಕನ್ಸಿಡರ್ ಮಾಡಿಬಿಟ್ಟು ಎಸ್ಸೆಯನ್ನು ಕೇಳ್ತಾರೆ. ಸೊ ನಿಮ್ಮ ಒಂದು ಅಪ್ರೋಚು ಇಂಡಿವಿಜುವಲ್ ಟಾಪಿಕ್ ನಡೆಗೆ ಯಾವ ರೀತಿಯಾಗಿರಬೇಕು, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೋರ್ಸನ್ನು ಡಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ಸೆಷನನ್ನು ಅಟೆಂಡ್ ಆಗಿ, ಈ ಸೆಷನಿಂದ ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಸಿಕ್ಕುತ್ತೆ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಇರೋದ್ರಿಂದ ಈ ಒಂದು ಸೆಷನನ್ನು ನೀವು ಅಟೆಂಡ್ ಆಗ್ಬೋದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡಲಾಗಿದೆ. ಈ ಒಂದು ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡ್ತೀನಿ ಅನ್ನುವಂಥ ಇಚ್ಛೆ ಇದ್ದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು, ಅಥವಾ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇವತ್ತಿನ ಮೊದಲನೇ ಆರ್ಟಿಕಲ್, ನ್ಯೂ ಅಡಾಪ್ಷನ್ ರೂಲ್ಸ್ ಕ್ರಿಯೇಟ್ ಕನ್ಫ್ಯೂಷನ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಚೈಲ್ಡ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇವತ್ತು ನಾವು ಯಾವುದೇ ರೀತಿಯಾಗಿ ಸ್ಲೈಡಲ್ಲಿ ಬರೀಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದಾಗಿ ಇವತ್ತು ಕೇವಲ ಸ್ಲೈಡ್ಸ್ ಮೇಲಿರ್ತಕ್ಕಂಥ ಎಕ್ಸ್ಪ್ಲನೇಷನನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಸೊ ಈ ಒಂದು ನ್ಯೂ ಅಡಾಪ್ಷನ್ ರೂಲ್ಸ್ಗೆ ಸಂಬಂಧಪಟ್ಟಂಥ ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗ್ತಾ ಇದೆ, ನ್ಯೂ ಲಾನ ನಾವು ನೋಡಿದಾಗ ಜುವೆನೈಲ್ ಜಸ್ಟಿಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2021 ಅಡಿನಲ್ಲಿ ಮಾಡಿರುವಂಥ ಒಂದು ಬದಲಾವಣೆ ಯಾವ ರೀತಿಯಾಗಿದೆ, ಕೋರ್ಟಲ್ಲಿ ಸಾಕಷ್ಟು ಅಡಾಪ್ಷನ್ ಕೇಸಸ್ಗಳಿರೋದ್ರಿಂದ ಪ್ರೊಸೆಸ್ ತುಂಬ ಡಿಲೇ ಆಗ್ತಿತ್ತು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕೇಸಸ್ಗಳನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದನ್ನು ಹೊಸ ರೂಲ್ಸ್ ಹೇಳ್ತಾ ಇದೆ. ಇಲ್ಲಿರುವಂಥ ಒಂದು ಕೇಸನ್ನು ಎಂಫಸೈಸ್ ಮಾಡಿದ್ದಾರೆ. ಅಹಮದಾಬಾದ್ ಮೂಲದವರಾಗಿರುವಂಥ ಮೀರಾ ಮೆಹ್ತಾ ಅವರು 34 ಇಯರ್ಸ್ ಆಗಿರುವಂಥ ಅವರು ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿನಲ್ಲಿ ಈ ಒಂದು ಪೋರ್ಟಲ್ ನಡಿನಲ್ಲಿ ಅವರು ಅಡಾಪ್ಷನ್ಗೆ ಹಾಕಿದ್ರು, ಅಥವಾ ಮಕ್ಕಳ ಒಂದು ದತ್ತು ತೆಗೆದುಕೊಳ್ಳಿಕ್ಕೆ ಅಪ್ಲಿಕೇಶನನ್ನು ಹಾಕಿದ್ರು. ಅವರ ಒಂದು ಪ್ರೋಸೆಸ್ಸು 2019 ಸ್ಟಾರ್ಟ್ ಆಗಿರುವಂಥದ್ದು ಈ ವರ್ಷ ಜೂನ್ ಮಂತಲ್ಲಿ ಮಗು ಸಿಗುವಂತಾಗಿದೆ. ಸೊ ಇಲ್ಲಿರುವಂಥ ಡಿಲೇ ಪ್ರೋಸೆಸ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದರೆ, ಇವಾಗ ಫಾರ್ಮಲ್ ಅಡಾಪ್ಷನ್ ಅಂತ ತೆಗೆದುಕೊಂಡಾಗ, ಅಥವಾ ಲೀಗಲ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ಅಡಾಪ್ಷನ್ಸ್ ಅಂತ ಕಂಪ್ಲೀಟ್ಲಿ ಆಗಬೇಕಂತಂದಾಗ ಈ ಮೊದಲು ಕೋರ್ಟ್ ಅಲೌ ಮಾಡ್ತಿತ್ತು, ಇವಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಕೊಟ್ಟಿದ್ದಾರೆ ಈ ಒಂದು ಫೈನಲ್ ಅಥಾರಿಟಿ ಅಂತ ನಾವು ನೋಡಿದ್ವಿ. ಹೊಸ ಲಾನಲ್ಲಿರುವಂಥ ಬದಲಾವಣೆ, ಇವ್ರಿಗೆ ಮೊದಲು ಕೋರ್ಟಿಂದ ಪರ್ಮಿಷನ್ ಸಿಕ್ಕಿದೆ, ಆದರೆ ಈ ಒಂದು ಕಂಪ್ಲೀಟ್ ಪ್ರೊಸೆಸನ್ನು ಮಾಡಲಿಕ್ಕೆ ಅಲೌ ಮಾಡ್ತಿಲ್ಲ. ಯಾಕೆಂದರೆ ಹೊಸ ಪ್ರೊಸೆಸ್ನ ಮುಖಾಂತರ DM ಇವತ್ತು ಫೈನಲೈಸೇಷನನ್ನು ಮಾಡಬೇಕು, ಅವರು ಕಂಪ್ಲೀಟ್ ಆಗಿರುವಂಥ ಫೈನಲ್ ಆರ್ಡರನ್ನು ಕೊಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಆಲ್ರೆಡಿ ಪ್ರೊಸೆಸ್ ಡಿಲೇ ಆಗಿದೆ, ಮತ್ತೆ ಇದು ಡಿಲೇ ಆಗುತ್ತೆ. ಈ ಒಂದು ನ್ಯೂ ರೂಲ್ಸ್ ನಡಿನಲ್ಲಿ 2021 ಮಾಡಿರುವಂಥ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್, ಜುವೆನೈಲ್ ಜಸ್ಟಿಸ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿರ್ತಕ್ಕಂಥ ಹೊಸ ಪ್ರವಿಧಾನಗಳು ಅಷ್ಟೊಂದು ಚಾಲ್ತಿಯಲ್ಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಮತ್ತು ಇದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ, ಪ್ರೊಸೆಸನ್ನು ಡಿಲೇ ಮಾಡ್ತಾ ಇದೆ ಅನ್ನುವಂಥ ಒಂದು ಡೈಮೆನ್ಷನನ್ನು ಕವರ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೊಸ ರೂಲಲ್ಲಿ ಇವಾಗ ಚೈಲ್ಡ್ ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ ಯಾರು ಫೈನಲ್ ಆಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ, ಫೈನಲ್ ಆರ್ಡರನ್ನು ಯಾರು ಕೊಡ್ತಾರೆ ಅಂತಂದಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಇನ್ನು ಮುಂದಿನ ಆರ್ಟಿಕಲ್, ವೈ ಈಸ್ ದ ಕುಶಿಯಾರಾ ರಿವರ್ ಟ್ರೀಟಿ ಇಂಪಾರ್ಟೆಂಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು ನೋಡಿದಾಗ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿಯಲ್ಲಿ ಕನೆಕ್ಟ್ ಮಾಡುವಂಥದ್ದು, ಹಾಗೂ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಇಮೇಜನ್ನು ಅಬ್ಸರ್ವ್ ಮಾಡಿದಾಗ ಕುಶಿಯಾರ್ ಅನ್ನುವಂಥ ರಿವರನ್ನು ನೋಡ್ಬೋದು. ಈ ಒಂದು ರಿವರ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಬಾಂಗ್ಲಾದೇಶದ ಮಧ್ಯೆ ಇರುವಂಥ ಒಂದು ಟ್ರೀಟಿ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ರಿವರ್ನಿಂದ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ಗಳು ಯಾವ ರೀತಿಯಾಗಿದೆ, ಇದು ಯಾವ ನದಿಯ ಒಂದು ಡಿಸ್ಟ್ರಿಬ್ಯೂಟರಿ ಆಗಿದೆ, ಈ ರೀತಿಯಂಥ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಟೋರಿ ಯಾವ ರೀತಿಯಾಗಿದೆ ಕಂಪ್ಲೀಟಾಗಿ ಇದರ ಬಗ್ಗೆ ನಾವು ಅನಲೈಸಸನ್ನು ತಿಳ್ಕೊಳೋದಾದರೆ, ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಶೇಖ್ ಹಸೀನಾ ಅವರು ಭಾರತಕ್ಕೆ ವಿಸಿಟ್ ಮಾಡಿರುವಂಥ ಒಂದು ಸಂದರ್ಭದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶದ ಮಧ್ಯೆ ವಾಟರ್ ಶೇರಿಂಗ್ ಟ್ರೀಟಿಗೆ ಅಗ್ರಿ ಆಗ್ತಾ ಇದ್ದಾರೆ. ಭಾರತ
ಬಾಂಗ್ಲಾದೇಶದೊಂದಿಗೆ ಮಾಡ್ಕೊಂಡಿರುವಂತಹ ಒಂದು ಲ್ಯಾಂಡ್ ಮಾರ್ಕ್ ವಾಟರ್ ಶೇರಿಂಗ್ ಅಗ್ರಿಮೆಂಟ್ ಅಂತಂದರೆ ಗಂಗಾ ವಾಟರ್ ಟ್ರೀಟಿ 1996. ಈ ಒಂದು ಅಗ್ರಿಮೆಂಟ್ ಆದಮೇಲೆ ಫಸ್ಟ್ ಟೈಮ್ ಮತ್ತೆ ವಾಟರ್ ಶೇರಿಂಗ್ ಅಗ್ರಿಮೆಂಟ್ಗೆ ಸೈನ್ ಹಾಕಲಿದ್ದಾರೆ, ಅದು ಕುಶಿಯಾರ್ ರಿವರ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಕುಶಿಯಾರ್ ರಿವರ್ ಯಾವ ರೀತಿಯಾಗಿದೆ ಅಂತಂದರೆ ಡಿಸ್ಟ್ರಿಬ್ಯೂಟರಿ ಆಫ್ ಬರಾಕ್ ರಿವರ್ ಅಂತ ಕರೀತಾರೆ. ಸೊ ಅಸ್ಸಾಮಲ್ಲಿ ಇದು ಫ್ಲೋ ಆಗುತ್ತೆ ಮತ್ತು ಬಾಂಗ್ಲಾದೇಶಕ್ಕೆ ಇದು ಮತ್ತೆ ಹೋಗುತ್ತೆ. ಬಾಂಗ್ಲಾದೇಶದಲ್ಲಿ ಯಾವ ಪ್ರದೇಶದಲ್ಲಿ ಇರುತ್ತೆ ಅಂತಂದರೆ ಸಿಲ್ಹೆಟ್ ಅನ್ನುವಂಥ ಒಂದು ಪ್ರದೇಶ. ಬಾಂಗ್ಲಾದೇಶದಲ್ಲಿರುವಂತಹ ಸಿಲ್ಹೆಟ್ ಮತ್ತು ಅಸ್ಸಾಮಲ್ಲಿ ನಾವು ಈ ಒಂದು ರಿವರ್ ಫ್ಲೋ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಲೋವರ್ ಅಸ್ಸಾಮಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ಡಿಸ್ಟ್ರಿಬ್ಯೂಟರಿ ಅಂತಂದರೆ ಏನು ಮತ್ತು ಟ್ರೈಬ್ಯೂಟರಿ ಅಂದರೆ ಏನು ಅನ್ನುವಂಥ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಡಿಸ್ಟ್ರಿಬ್ಯೂಟರಿ ಅಂತಂದರೆ ಇವಾಗ ಪ್ಯಾರೆಂಟ್ ರಿವರಿಂದ ಫ್ಲೋ ಆಗ್ತಕ್ಕಂಥ ಒಂದು ರಿವರನ್ನು ಅಥವಾ ಯಾವುದೇ ಒಂದು ರಿವರಿಂದ ಉದ್ಭವ ಆಗಿ ಇನ್ನೊಂದು ರಿವರ್ ಫಾರ್ಮೇಷನ್ ಆಗುತ್ತಲ್ಲ, ಅದನ್ನು ಡಿಸ್ಟ್ರಿಬ್ಯೂಟರಿ ಅಂತ ಕರಿತೀವಿ. ಇವಾಗ ಟ್ರೈಬ್ಯೂಟರಿ ಅಂತಂದರೆ ಅಥವಾ ಉಪನದಿಗಳಂತಂದರೆ ಮೇನ್ ಪೇರೆಂಟಲ್ ರಿವರ್ಗೆ ಬಂದು ಜಾಯ್ನ್ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಯಮುನಾ ಬಂದುಬಿಟ್ಟು ಗಂಗಾಗೆ ಹೇಗೆ ಜಾಯ್ನ್ ಆಗುತ್ತಲ್ಲ, ಇವಾಗ ಟ್ರೈಬ್ಯೂಟರಿ ಅಂತ ಕರಿತೀವಿ. ಈ ಒಂದು ಕೇಸಲ್ಲಿ ಕುಶಿಯಾರ್ ರಿವರನ್ನು ನಾವು ಬರಾಕ್ ರಿವರ್ನ ಒಂದು ಡಿಸ್ಟ್ರಿಬ್ಯೂಟರಿಯಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಸ್ಟೇಟ್ಮೆಂಟು ಸಹ ನಿಮಗೆ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇನ್ನು ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಂಥ ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ರಿವರ್ಗೆ ಸಂಬಂಧಪಟ್ಟಂತೆ ಅಂದರೆ, ಅಸ್ಸಾಂ ಇರ್ಬೋದು ಹಾಗೂ ಬಾಂಗ್ಲಾದೇಶದಲ್ಲಿರುವಂತಹ ಸಿಲ್ಹೆಟ್ ಪ್ರದೇಶ ಇವತ್ತು ಫ್ಲಡ್ಡಿಂದ ಮುಳುಗಿ ಹೋಗ್ತಾ ಇದೆ. ಸೊ ಈ ಒಂದು ಫ್ಲಡ್ ಆ್ಯಕ್ಟಿವಿಟಿ ಅಥವಾ ಮಾನ್ಸೂನ್ ರೀಸನ್ನಲ್ಲಿ ಹೆಚ್ಚಿನ ಒಂದು ಫ್ಲಡ್ ಆಗ್ತಾ ಇರೋದ್ರಿಂದ ಇರಿಗೇಷನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳು ಎರಡೂ ಕಂಟ್ರಿನಲ್ಲಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಒಂದು ಅಗ್ರಿಮೆಂಟ್ಗೆ ಬರಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಬೇಸಿಕಲಿ ಡಿಸ್ಪ್ಯೂಟ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ಬರಾಕ್ ರಿವರಿಂದ ಎರಡು ರೀತಿಯಾದಂಥ ರಿವರ್ಗಳು ಎಮರ್ಜ್ ಆಗುತ್ತೆ. ಒಂದು ಕುಶಿಯಾರ ರಿವರ್, ಇನ್ನೊಂದು ಸುರ್ಮಾ ಅನ್ನುವಂಥ ರಿವರು. ಮಾನ್ಸೂನ್ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕುಶಿಯಾರ್ ರಿವರು ಕಂಪ್ಲೀಟಾಗಿ ಫಿಲ್ ಆಗಿಬಿಡುತ್ತೆ. ಆವಾಗ ಅಸ್ಸಾಮಲ್ಲೂ ಸಹ ಫ್ಲಡ್ ಆಗುತ್ತೆ ಮತ್ತು ಬಾಂಗ್ಲಾದೇಶದಲ್ಲಿರುವಂಥ ಸಿಲ್ಹೆಟ್ ರೀಜನಲ್ಲೂ ಸಹ ಫ್ಲಡ್ ಆಗೋದನ್ನು ನೋಡ್ತಾ ಇದ್ದೀವಿ. ಇನ್ನು ವಿಂಟರ್ ಸೀಸನ್ ಬಂದಾಗ ಕಂಪ್ಲೀಟಾಗಿ ವಾಟರ್ನ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ವಾಟರ್ ಸ್ಕೇರ್ಸಿಟಿ ಆಗ್ತಾ ಇರೋದನ್ನು ನೋಡ್ಬೋದು. ಸಿಲ್ಹೆಟ್ ಅನ್ನುವಂಥ ಪ್ರದೇಶದಲ್ಲಿ ಕ್ರಾಪ್ ಸೈಕಲ್ ಮೇಲೆ ಇದು ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನನ್ನು ಅಥವಾ ಕ್ಯಾನಲ್ ಕನ್ಸ್ಟ್ರಕ್ಷನನ್ನು ಮಾಡೋದ್ರ ಮುಖಾಂತರ ವಿಂಟರ್ ಸೀಸನಲ್ಲೂ ಸಪೋರ್ಟ್ ಆಗಬೇಕು ಅನ್ನುವಂಥದ್ದನ್ನು ಮಾಡಿದ್ದಾರೆ. ಭಾರತ ಸೆಕ್ಯೂರಿಟಿ ಕನ್ಸರ್ನನ್ನು ತೋರಿಸಿದಾಗ ಈ ಒಂದು ಪ್ರಾಜೆಕ್ಟಿಗೆ ತಡೆ ಹಾಕಿರೋದನ್ನು ನಾವು ನೋಡ್ಬೋದು. ಬಾಂಗ್ಲಾದೇಶದಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಈ ಒಂದು ರಿವರು ಇಂಪ್ಯಾಕ್ಟ್ ಮಾಡ್ತಾ ಇದೆ ವಿಂಟರ್ ಸೀಸನಲ್ಲಿ. ಈ ನಿಟ್ಟಿನಲ್ಲಿ ಅವರು ಕ್ಯಾನಲನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ರೈಸ್ನ ಒಂದು ಪ್ರೊಡಕ್ಷನ್ ಇಲ್ಲಿ ಕಡಿಮೆ ಆಗ್ತಾ ಇದೆ. ಬೋರೋ ರೈಸನ್ನು ಇವರು ಗ್ರೋ ಮಾಡ್ತಾರೆ. ಇಲ್ಲಿ ರೈಸ್ ಅಂತ ಬಂದಾಗ ಇಂಟೆನ್ಸಿವ್ ಆಗಿರುವಂಥ ವಾಟರನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಫಾರ್ಮರು ಇವಾಗ ಈ ಒಂದು ಸಿಲ್ಹೆಟ್ ರೀಜನಲ್ಲಿ ಈ ಕ್ಯಾನಲ್ ಕನ್ಸ್ಟ್ರಕ್ಷನ್ನ ಮಾಡೋದ್ರ ಮುಖಾಂತರ ಬೆನಿಫಿಟನ್ನು ಪಡ್ಕೋತಾರೆ ಅಂತ ಈ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಬೋರೋ ರೈಸ್ ಕಲ್ಟಿವೇಷನ್ಗೆ ಸಂಬಂಧಪಟ್ಟಂತೆ ಇದನ್ನು ಸಹ ನಾವು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಅಗ್ರಿಮೆಂಟಲ್ಲಿರುವಂಥ ಹೈಲೈಟ್ಸ್ ಅಂತಂದರೆ, ಒಂದು ಕ್ಯಾನಲ್ ಪ್ರಾಜೆಕ್ಟಿಗೆ ಸಪೋರ್ಟ್ ಮಾಡುವಂಥದ್ದು, ಫ್ಲಡ್ ಕಂಟ್ರೋಲನ್ನು ಯಾವ ರೀತಿಯಾಗಿ ತರಬೇಕು, ವಿಂಟರ್ ಸಂದರ್ಭದಲ್ಲಿ ಅಥವಾ ವಿಂಟರ್ ಮಂತಲ್ಲಿ ಇವರು ಎಷ್ಟು ವಾಟರನ್ನು ವಿತ್ಡ್ರಾ ಮಾಡ್ಕೋಬೇಕು. ಯಾಕೆಂದರೆ ಬಾಂಗ್ಲಾದೇಶದಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಇದು ಹೆಚ್ಚು ಸಪೋರ್ಟನ್ನು ಮಾಡ್ತಾ ಇರೋದ್ರಿಂದ, ಅದರಲ್ಲೂ ಸಿಲ್ಹೆಟ್ ಸಬ್ ಡಿವಿಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಪಾರ್ಟೆಂಟ್ ಏರಿಯಾಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಜಾಕಿಗಂಜ್ ಮತ್ತು ಖನಾಯ್ ಘಾಟ್, ಬೀನಿ ಬಜಾರ್ ಅನ್ನುವಂಥ ಏರಿಯಾಗಳನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಎಲ್ಲ ಏರಿಯಾಗಳಲ್ಲಿ ಕ್ಯಾನಲ್ನ ಮುಖಾಂತರ ವಾಟರ್ನ ಸಪೋರ್ಟ್ ಮಾಡಲಿಕ್ಕೆ ಸೀಸನ್ ವೈಸ್ ಯಾವ ರೀತಿಯಾಗಿ ನಾವು ಸಪೋರ್ಟ್ ಮಾಡಬೇಕು. ವಿಂಟರ್ ಸೀಸನ್ಗೆ ಸಂಬಂಧಪಟ್ಟಂತೆ ಯುಟಿಲಿಟಿ ಹೆಚ್ಚಾಗ್ತಾ ಇರುತ್ತೆ. ಸೊ ಯಾಕೆಂದರೆ ಅಲ್ಲಿ ಸ್ಕೇರ್ಸಿಟಿ ಇರೋದು, ಅವರ ಒಂದು ರೈಸ್ ಕ್ರಾಪ್ಗೂ ಸಹ ಇವತ್ತು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಹಂತದಲ್ಲಿ ಇಟ್ಕೊಂಡು ಅವರ ಒಂದು ಪ್ರಾಜೆಕ್ಟ್ ಅಂತಂದರೆ ರಾಹಿಂಪುರ್ ಕ್ಯಾನಲ್ ಪ್ರಾಜೆಕ್ಟು. ಈ ಒಂದು ಕುಶಿಯಾರ್ ರಿವರ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ ನೇಮ್ ಏನಂತಂದರೆ ರಾಹಿಂಪುರ್ ಕ್ಯಾನಲ್. ಸೊ ಇದನ್ನು ಸಹ ನೀವು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಮ್ಯಾಪಿಂಗ್. ಸೊ ರಿವರ್ ಸಿಸ್ಟಮ್ ಯಾವ ರೀತಿಯಾಗಿದೆ, ಅದರಲ್ಲೂ ಈ ಒಂದು ಕುಶಿಯಾರ್ ರಿವರ್ಗೆ ಸಂಬಂಧಪಟ್ಟಂತೆ ಯಾವ ರಿವರ್ನ ಒಂದು ಡಿಸ್ಟ್ರಿಬ್ಯೂಟರಿ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಯಾವ ಕಂಟ್ರಿಗಳ ಮಧ್ಯೆ ಈ ಒಂದು ರಿವರ್ ಇದೆ, ಈ ಒಂದು ರಿವರ್ಗೆ ಸಂಬಂಧಪಟ್ಟಂತೆ ಇರುವಂಥ ಕ್ಯಾನಲ್ ನೇಮನ್ನು ಸಹ ನೀವು ನೆನ್ಪಿಟ್ಕೋಬೇಕು. ಈ ಒಂದು ಆರ್ಟಿಕಲಲ್ಲಿ ಎಕ್ಸ್ಪರ್ಟ್ಸ್ಗಳು ಕೊಟ್ಟಿರುವಂತಹ ಕಮೆಂಟ್ಸ್ ಇದೆ. ಇಶ್ಯೂ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ಈ ಒಂದು ರಿವರ್ ಸಿಸ್ಟಮಿಂದ ತೊಂದರೆಯನ್ನು ಫೇಸ್ ಮಾಡ್ತಾ ಇದ್ದಾರೆ, ಭಾರತ ಯಾವ ರೀತಿಯಾಗಿ ಅಗ್ರಿ ಆಗಬೇಕು, ಯಾವ ರೀತಿಯಾಗಿ ಸಪೋರ್ಟನ್ನು ಕೊಡಬೇಕು, ಭಾರತದ ಒಂದು ಕಾನ್ಸಿಕ್ವೆನ್ಸಸ್ ಯಾವ ರೀತಿಯಾಗಿದೆ, ಸೆಕ್ಯೂರಿಟಿ ಕನ್ಸರ್ನ್, ಈ ರೀತಿಯಾದಂಥ ಸಜೆಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಭಾರತ ಆಫಿಷಿಯಲಿ ಒಂದು ಕಮಿಷನನ್ನು ಸೆಟಪ್ ಮಾಡಿ ಈ ಒಂದು ರಿವರ್ಗೆ ಸಂಬಂಧಪಟ್ಟಂಥ ಅಗ್ರಿಮೆಂಟನ್ನು ಯಾವ ರೀತಿಯಾಗಿ ತರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ.
ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಮ್ಯಾಪಿಂಗ್ಗೆ ನೀವು ಹೆಚ್ಚು ಗಮನವನ್ನು ಹರಿಸಿದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ವೈ ಕ್ಲೌಡ್ ಬರ್ಸ್ಟ್ ಫಾರ್ಕಾಸ್ಟ್ ಇನ್ ಇಂಡಿಯಾ ಸ್ಟಿಲ್ ರಿಮೇನ್ಸ್ ಎಲೂಸಿವ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು ನೋಡೋದಾದರೆ GS ಪೇಪರ್ 1 ಅಡಿನಲ್ಲಿ ಫಿಸಿಕಲ್ ಜಿಯೋಗ್ರಫಿನಲ್ಲಿ ಕನೆಕ್ಟ್ ಮಾಡ್ಬೋದು. ಹಾಗೂ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲೂ ಸಹ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಸೆಕ್ಷನಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ, ಇವಾಗ ಹೆಚ್ಚಿನ ಒಂದು ರೇನ್ ಆ್ಯಕ್ಟಿವಿಟಿಯಿಂದಾಗಿ ಫ್ಲಡ್ ನೋಡ್ತಾ ಇದ್ದೀವಿ, ಕ್ಲೌಡ್ ಬರ್ಸ್ಟ್ ನೋಡ್ತಾ ಇದ್ದೀವಿ. ಕ್ಲೌಡ್ ಬರ್ಸ್ಟ್ ಕೆಲವೊಂದಿಷ್ಟು ರೀಜನಲ್ಲಿ ಆಗ್ತಾ ಇದೆ ಅಂತ ಪ್ರೆಡಿಕ್ಷನ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಎಲೂಸಿವ್ ಅಂತಂದರೆ ತುಂಬ ಡಿಫಿಕಲ್ಟಿಯನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ, ಪ್ರಾಪರ್ ಪ್ರೆಡಿಕ್ಷನನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ. ಸೊ ನಮ್ಮ ಒಂದು ಫಾರ್ಕಾಸ್ಟಿಂಗ್ ಸಿಸ್ಟಮ್ ಯಾವ ರೀತಿ ಆಗಿದೆ, ಕ್ಲೌಡ್ ಬರ್ಸ್ಟ್ಗೆ ಸಂಬಂಧಪಟ್ಟಂತೆ ಏನು ಮೇಜರ್ ಚಾಲೆಂಜಸನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಕ್ಲೌಡ್ ಬರ್ಸ್ಟ್ ಅಂತ ಬಂದಾಗ ವಯಲೆಂಟ್ ಆಗಿರುವಂತಹ ಒಂದು ರೈನ್ಫಾಲನ್ನು ನೋಡ್ತಾ ಇದ್ದೀವಿ. ಹೆಚ್ಚಿನ ಒಂದು ವಾಲ್ಯೂಮಲ್ಲಿ ನಾವು ರೈನ್ಫಾಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಶಾರ್ಟ್ ಡ್ಯೂರೇಷನಲ್ಲಿ ಮತ್ತು ಸ್ಮಾಲ್ ಏರಿಯಾದಲ್ಲಿ ಆಗ್ತಕ್ಕಂಥ ಒಂದು ಕಂಡೀಷನನ್ನು ಕ್ಲೌಡ್ ಬರ್ಸ್ಟ್ ಅಂತ ಕರಿತಾ ಇದ್ದೀವಿ. ಈ ಒಂದು ಕ್ಲೌಡ್ ಬರ್ಸ್ಟ್ನ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಫಿಗರ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಈ ಒಂದು ಕ್ಲೌಡ್ ಬರ್ಸ್ಟ್ ಇವೆಂಟ್ ಏನಿದೆಯಲ್ಲ, ಇದು ಎಲೂಸಿವ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಎಫರ್ಟ್ಸನ್ನು ನಾವು ಇವತ್ತು ಹಾಕಿದ್ರೂ ಸಹ ಪ್ರಾಪರ್ ಪ್ರೆಡಿಕ್ಷನನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ರೀಜನಲ್ಲಿ ಕ್ಲೌಡ್ ಬರ್ಸ್ಟ್ ಆಗ್ತಾ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಂಬ್ರಿಯೋನಿಕ್ ಸ್ಟೇಜಲ್ಲೇ ನಮ್ಮ ಒಂದು ರಿಸರ್ಚ್ ಸಿಸ್ಟಮ್ ಇದೆ ಅನ್ನುವಂಥದ್ದು. ಇವಾಗ ಈ ಒಂದು ಕ್ಲೌಡ್ ಬರ್ಸ್ಟ್ ಆ್ಯಕ್ಟಿವಿಟಿಯಿಂದಾಗಿ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ, ಸಾಕಷ್ಟು ಜನರ ಒಂದು ಲೈಫ್ ಹೋಗ್ತಾ ಇದೆ, ಪ್ರಾಪರ್ಟಿ ಲಾಸ್ ಆಗ್ತಾ ಇದೆ. ಈ ಎಲ್ಲ ಡಿಸಾಸ್ಟರ್ಗಳಿಗೆ ಕಾರಣ ಅಂತಂದರೆ ಕ್ಲೈಮೇಟ್ ಚೇಂಜ್, ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದಾಗಿ ಇಷ್ಟೊಂದು ಹಾನಿಗೊಳಗಾಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಫಿಸಿಕಲ್ ಜಿಯೋಗ್ರಫಿಯಲ್ಲಿರುವಂಥ ಕೆಲವೊಂದು ಫ್ಯಾಕ್ಟ್ಸನ್ನು ಕನ್ಸಿಡರ್ ಮಾಡೋದಾದರೆ, ನಮ್ಮ ಒಂದು ಅರ್ತ್ ಸರ್ಫೇಸಲ್ಲಿ ಕ್ಲೌಡ್ ಕವರ್ ಆಗಿರುತ್ತಲ್ಲ, ಅಥವಾ ಅಟ್ಮಾಸ್ಫಿಯರಲ್ಲಿ ಇವಾಗ ಲೇಯರ್ ಆಗಿ ಓಷನ್ ಫ್ಲೋಟ್ ಆಗ್ತಾ ಇರುವಂಥ ಒಂದು ಕಂಡೀಷನನ್ನು ನಾವು ಕ್ಲೌಡ್ ಅಂತ ಕರಿತಾ ಇದ್ದೀವಿ. ಸೊ ಈ ಒಂದು ಕ್ಲೌಡ್ ಕವರೇಜ್ ಎಷ್ಟಿದೆ ಅಂತಂದರೆ, ಅಥವಾ ಕ್ಲೌಡ್ ಬ್ಲ್ಯಾಂಕೆಟ್ ಯಾವ ರೀತಿಯಾಗಿದೆ ಅರ್ತ್ ಸರ್ಫೇಸ್ ಮೇಲೆ ಅಂತಂದರೆ 70% ಅರ್ತ್ ಸರ್ಫೇಸನ್ನು ಕ್ಲೌಡು ಇವತ್ತು ಕವರ್ ಮಾಡಿರೋದನ್ನು ನಾವು ನೋಡ್ಬೋದು. ಸೊ 1 ಕ್ಯೂಬಿಕ್ ಕಿಲೋಮೀಟರಷ್ಟು ಮಾಡೆಸ್ಟ್ ಸೈಜ್ಡ್ ಕ್ಲೌಡನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಎಷ್ಟು ಲೀಟರ್ಸ್ ವಾಟರ್ಗಳಿರುತ್ತೆ ಅಂತಂದರೆ ಸರಿಸುಮಾರು 5 ಲಕ್ಷ ಲೀಟರ್ ವಾಟರ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಈಕ್ವಲೆಂಟ್ ಟು 100 ಎಲಿಫೆಂಟ್ ಸೈಜ್ಗೆ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಕ್ಲೌಡ್ ಬರ್ಸ್ಟ್ ಆದಾಗ ಎಷ್ಟೊಂದು ವಾಲ್ಯೂಮಿನಸ್ ಆಗಿ ನಾವು ರೈನ್ಫಾಲ್ ಆಗ್ತಾ ಇರೋದನ್ನು ನೋಡ್ಬೋದು. ಈ ಒಂದು ಕ್ಲೌಡ್ ಬರ್ಸ್ಟ್ ಯಾವಾಗಲೂ ಕ್ಯುಮುಲೋನಿಂಬಸ್ ಕ್ಲೌಡನ್ನು ಅಸೋಸಿಯೇಟ್ ಆಗಿರೋದನ್ನು ನೋಡ್ಬೋದು. ಥಂಡರ್ ಸ್ಟಾರ್ಮ್ಸ್ಗಳು ಅಸೋಸಿಯೇಟ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಹೆಚ್ಚು ಮಾನ್ಸೂನ್ ಸೀಸನಲ್ಲಿ ಆಗ್ತಾ ಇದೆ. ಸೊ ಮಾನ್ಸೂನ್ ವಿಂಡ್ ಸರ್ಜ್ ಆಗ್ತಾ ಇರೋದ್ರಿಂದ ಈ ಒಂದು ವೆದರ್ ಫಿನಾಮಿನಾನಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದಂತಂದರೆ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ಗಳು. ಸೊ ಇವು ಸರಿಸುಮಾರು 12ರಿಂದ 15 ಕಿಲೋಮೀಟರಷ್ಟು ಹೈಟಲ್ಲಿ ಗ್ರೋ ಆಗುತ್ತೆ. ಅದರಲ್ಲೂ ನಾವು ಎಂಟೈರ್ ಟ್ರೋಫೋಸ್ಫಿಯರು ಕವರ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಎಷ್ಟು ಹ್ಯೂಜ್ ಅಮೌಂಟ್ ವಾಟರ್ ಇವಾಗ ಕ್ಲೌಡಲ್ಲಿ ಸ್ಟೋರ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಕ್ಲೈಮೇಟ್ ಚೇಂಜ್. ಸೊ ಇವಾಗ ಕ್ಲೌಡ್ ಬರ್ಸ್ಟನ್ನು ನಾವು ಯಾವ ರೀತಿಯಾಗಿ ಡಿಫೈನ್ ಮಾಡ್ಬೋದು ಅಂತಂದರೆ, ಕ್ಲೌಡ್ ಎಕ್ಸ್ಪ್ಲೋಡ್ ಆಗ್ತಕ್ಕಂಥ ಕಂಡೀಷನಿಂದ ನಾವು ಕ್ಲೌಡ್ ಬರ್ಸ್ಟ್ ಅಂತನ್ನುವಂಥ ಡೆಫಿನೇಷನನ್ನು ಕೊಡ್ತಾ ಇಲ್ಲ. ಎಷ್ಟು ಅಮೌಂಟ್ ರೈನ್ಫಾಲ್ ಬರುತ್ತೆ ಅನ್ನೋದನ್ನು ಆಧಾರದ ಮೇಲೆ ಇವತ್ತು ಕ್ಲೌಡ್ ಬರ್ಸ್ಟನ್ನು ಡಿಸೈಡ್ ಮಾಡಲಾಗುತ್ತೆ. ಸೊ 1 ಅವರಲ್ಲಿ ಸರಿಸುಮಾರು 100 mm ಅಷ್ಟು ರೈನ್ಫಾಲ್ ಆಗ್ತಾ ಇದ್ದರೆ ಅದನ್ನು ನಾವು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಇದು IMD ಕೊಟ್ಟಿರುವಂಥ ಒಂದು ಪ್ರಾಪರ್ ಡೆಫಿನೇಷನ್. ಕ್ಲೌಡ್ ಬರ್ಸ್ಟ್ ಅಂತಂದಾಗ ಅದರಲ್ಲಿರ್ತಕ್ಕಂಥ ರೈನ್ಫಾಲ್ ಕಂಟೆಂಟು ಅಥವಾ ಅಮೌಂಟ್ ಎಷ್ಟಿರುತ್ತೆ ರೈನ್ಫಾಲ್ದು, ಅದರ ಆಧಾರದ ಮೇಲೆ ನಾವು ಕ್ಲೌಡ್ ಬರ್ಸ್ಟನ್ನು ಡೆಫಿನೇಷನನ್ನು ಹೇಳ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿ ಎಕ್ಸ್ಪ್ಲೋಡ್ ಆಗುತ್ತೆ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಕೇವಲ ಎಷ್ಟು ಅಮೌಂಟ್ ವಾಟರ್ನ ಇದು ರಿಲೀಸ್ ಮಾಡುತ್ತೆ. ಸೊ ಕ್ಲೌಡ್ ಬರ್ಸ್ಟ್ ಹೆಚ್ಚು ಮಾನ್ಸೂನ್ ಸೀಸನಲ್ಲಿರುತ್ತೆ. ಬೇಸಿಕಲಿ ಸೌತ್ ವೆಸ್ಟರ್ಲಿ ಮಾನ್ಸೂನ್ ವಿಂಡಿಂದ ಇದು ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಸೊ ಮಾಯ್ಶ್ಚರ್ನೆಲ್ಲ ನಾವು ಇನ್ಲ್ಯಾಂಡಲ್ಲಿ ಬಂದಾಗ ಅಥವಾ ಓಷನಿಂದ ನಾವು ಮಾಯ್ಶ್ಚರ್ ಕ್ಯಾರಿ ಮಾಡ್ತಕ್ಕಂಥ ಕ್ಲೌಡ್ಸ್ಗಳು ಸಾಕಷ್ಟು ರೇನನ್ನು ತರುತ್ತೆ, ಅಥವಾ ರೈನ್ಫಾಲ್ ಆ್ಯಕ್ಟಿವಿಟೀಸ್ನಿಂದಾಗಿ ಸಾಕಷ್ಟು ಹಾನಿಗೊಳಗಾಗ್ತಾ ಇರೋದನ್ನು, ಅಥವಾ ಈ ಒಂದು ಕ್ಲೌಡಲ್ಲಿ ಹೆಚ್ಚಿನ ಒಂದು ವಾಟರ್ ಸ್ಯಾಚುರೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ವಾಟರ್ ಇವಾಗ ಕಂಡೆನ್ಸೇಷನ್ ಆಗಿಬಿಟ್ಟು ನೆಕ್ಸ್ಟ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಕ್ಲೌಡಿಂದ ರೈನ್ಫಾಲ್ ಆಗುತ್ತೆ. ಬೇಸಿಕಲಿ ಇಲ್ಲಿ ಸಪೋರ್ಟ್ ಮಾಡಿರುವಂಥ ಒಂದು ಸಿಸ್ಟಮ್ ಅಂತಂದರೆ ಮಾಯ್ಶ್ಚರ್ ಕಂಟೆಂಟ್. ಎಷ್ಟು ಮಾಯ್ಶ್ಚರ್ ಇರುತ್ತೆ ಕ್ಲೌಡಲ್ಲಿ, ಅದರ ಆಧಾರದ ಮೇಲೆ ಇವತ್ತು ರೈನ್ಫಾಲ್ ಆಗುತ್ತೆ ಅಥವಾ ಕ್ಲೌಡ್ ಬರ್ಸ್ಟ್ ಆಗುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಗೊತ್ತಿರಬೇಕು. ಸೊ ಯಾವ್ಯಾವ ಏರಿಯಾಗಳಲ್ಲಿ ಫ್ರೀಕ್ವೆಂಟ್ ಆಗಿ ಕ್ಲೌಡ್ ಬರ್ಸ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಆರೋಗ್ರಾಫಿಕ್ ಸಪೋರ್ಟು ಇರುತ್ತೆ, ಅಂದರೆ ಮೌಂಟೇನ್ಗಳು ತಡೆ ಹಿಡಿದಿರೋದ್ರಿಂದ ಕ್ಲೌಡಿಂದ ಇವತ್ತು ರೈನ್ಫಾಲ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಯಾವ್ಯಾವ ಏರಿಯಾ ಅಂತಂದರೆ ಹಿಮಾಲಯ ರೀಜನಲ್ಲಿ ನೋಡ್ಬೋದು, ವೆಸ್ಟರ್ನ್ ಘಾಟ್ಸಲ್ಲಿ ನೋಡ್ಬೋದು, ನಾರ್ತ್ ಈಸ್ಟರ್ನಲ್ಲಿರ್ತಕ್ಕಂಥ ಹಿಲ್ಲಿ ಸ್ಟೇಟ್ಸ್ಗಳಲ್ಲಿ ಸಹ ನಾವು ಕ್ಲೌಡ್ ಬರ್ಸ್ಟ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕ್ಲೌಡ್ ಬರ್ಸ್ಟ್ಗಳು ಲ್ಯಾಂಡ್ ಸ್ಲೈಡ್ಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ
ಮತ್ತು ಡೆಬ್ರೀಸ್ಗಳು ಫ್ಲೋ ಆಗ್ತಾ ಇರುವಂಥ ಕಂಡೀಷನ್ಸು, ಹೆವಿ ರೇನ್ ಆಗ್ತಾ ಇರೋದ್ರಿಂದ ಈ ಎಲ್ಲ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಫ್ಲ್ಯಾಶ್ ಫ್ಲಡ್ಸ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಲಾರ್ಜ್ ಸ್ಕೇಲಲ್ಲಿ ಜನರಿಗೆ ಇವತ್ತು ಡಿಸ್ಟ್ರಕ್ಷನನ್ನು ಮಾಡ್ತಾ ಇದೆ ಅಥವಾ ಹಾನಿಯನ್ನು ಮಾಡ್ತಾ ಇದೆ. ಸೊ ಈ ಒಂದು ರೀಸೆಂಟ್ ಕ್ಲೌಡ್ ಬರ್ಸ್ಟ್ ಆಗ್ತಾ ಇರೋದ್ರಿಂದ ಸಿಗ್ನಿಫಿಕೆಂಟ್ ಡಿವಾಸ್ಟೇಷನ್ ಯಾವ ರೀತಿ ಆಗಿದೆ, ಅದರಲ್ಲೂ ಹಿಮಾಲಯ ರೀಜನ್ಸಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆಗಿರುವಂಥ ಕಂಡೀಷನನ್ನು ನಾವು 2003ರಲ್ಲಿ ನೋಡ್ಬೋದು. ಲಡಾಖ್ ರೀಜನಲ್ಲಿರ್ಬೋದು, ಉತ್ತರಾಖಂಡದಲ್ಲಿರ್ಬೋದು. ಸೊ ಈ ಒಂದು ಮಾನ್ಸೂನ್ ಸೀಸನಲ್ಲಿ ನಾವು ಹೆಚ್ಚು ಕ್ಲೌಡ್ ಬರ್ಸ್ಟ್ ಆ್ಯಕ್ಟಿವಿಟಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ರಿಪೋರ್ಟ್ ಹೇಳೋ ಪ್ರಕಾರ ಈ ಮಾನ್ಸೂನ್ ರೀಜನಲ್ಲಿ 2022ರಲ್ಲಿರ್ತಕ್ಕಂಥ ಮಾನ್ಸೂನ್ ಸೀಸನಲ್ಲಿ ಕ್ಲೌಡ್ ಬರ್ಸ್ಟ್ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಮತ್ತು ವೆಸ್ಟರ್ನ್ ಘಾಟ್ ಸ್ಟೇಟಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಾವು ರೀಸೆಂಟಾಗಿ ಲಿಡಾರ್ ವ್ಯಾಲಿಯಲ್ಲಿ ಆಗಿರುವಂಥ ಫ್ಲ್ಯಾಶ್ ಫ್ಲಡ್ಸನ್ನು ನೋಡ್ಬೋದು. ಅಮರ್ನಾಥ್ ಟೆಂಪಲಲ್ಲಿ ಇವತ್ತು ಹೆಚ್ಚಿನ ಒಂದು ಫ್ಲಡ್ ಆ್ಯಕ್ಟಿವಿಟಿ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಸಾಕಷ್ಟು ತೊಂದರೆಯನ್ನು ಇಂಪಾರ್ಟೆಂಟ್ ಪ್ಲೇಸಸಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಈ ಒಂದು ಕ್ಲೌಡ್ ಬರ್ಸ್ಟ್ ಆ್ಯಕ್ಟಿವಿಟಿಯನ್ನು ನಾವು ಡಿಟೆಕ್ಟ್ ಮಾಡೋದು ಯಾಕೆ ಕಷ್ಟ ಆಗ್ತಾ ಇದೆ ಅಂತಂದರೆ, ಲಾರ್ಜ್ ಸ್ಕೇಲಲ್ಲಿ ಮಾನ್ಸೂನ್ ವೆದರ್ ಸಿಸ್ಟಮ್ ಬದಲಾವಣೆ ಆಗ್ತಾ ಇದೆ. ಸೊ ಕ್ಲೈಮೇಟ್ ಚೇಂಜ್ನಿಂದಾಗಿ ಇಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನಮಗೆ ಡಿಟೆಕ್ಟ್ ಮಾಡಲಿಕ್ಕೆ ಆಗ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ರೆಡಾರ್ ಸಿಸ್ಟಮನ್ನು ನಾವು ಹೊಂದಬೇಕು, ಸ್ಯಾಟಲೈಟ್ಸನ್ನು ಹೊಂದಬೇಕು. ಇದು ಹೈ ಕಾಸ್ಟ್ ಇರೋದ್ರಿಂದ ಇಮಿಡಿಯೇಟಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ಡೆವಲಪನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಕ್ಲೌಡ್ ಬರ್ಸ್ಟ್ ಇವೆಂಟನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಮೇಜರ್ ಚಾಲೆಂಜಸ್ ಅಂತಂದರೆ ರೆಡಾರ್ ಸಿಸ್ಟಮ್. ಸೊ ಹೈ ರೆಸೊಲ್ಯೂಷನ್ ಆಗಿರ್ತಕ್ಕಂಥ ಒಂದು ರೆಡಾರ್ ಸಿಸ್ಟಮ್ನ ಅವಶ್ಯಕತೆ ಇರುತ್ತೆ. ಇದರಿಂದ ನಾವು ಕ್ಲೌಡ್ ಯಾವ ರೀತಿಯಾಗಿದೆ, ಕ್ಲೌಡ್ ಫಾರ್ಮೇಷನ್ ಯಾವ ರೀತಿಯಾಗಿದೆ, ಕ್ಲೌಡ್ ಎಷ್ಟು ಮಾಯ್ಶ್ಚರನ್ನು ಕ್ಯಾರಿ ಮಾಡ್ತಾ ಇದೆ, ಈ ಎಲ್ಲ ಪ್ರಿಡಿಕ್ಷನನ್ನು ಮಾಡಲಿಕ್ಕೆ ಹೈ ರೆಸೊಲ್ಯೂಷನ್ ಆಗಿರ್ತಕ್ಕಂಥ ಸೆಟಲೈಟ್ನ ಒಂದು ಅವಶ್ಯಕತೆ ಇರುತ್ತೆ. ಸೊ ಇದೊಂದು ಮೇಜರ್ ಚಾಲೆಂಜ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಸ್ಕಿಲ್ಫುಲ್ ಆಗಿರ್ತಕ್ಕಂಥ ರಿಸೋರ್ಸ್ನ ಒಂದು ಅವಶ್ಯಕತೆ ಇರುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಕ್ಲೌಡ್ ಬರ್ಸ್ಟ್ ಆ್ಯಕ್ಟಿವಿಟಿಗಳು ಫ್ರೀಕ್ವೆಂಟಾಗಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಕ್ಲೈಮೇಟ್ ಚೇಂಜ್. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಟೆಂಪ್ರೇಚರು ಇವಾಗ ರೈಸ್ ಆಗ್ತಾ ಇದೆ. ಸರಿಸುಮಾರು 1.5 ಡಿಗ್ರಿ ಸೆಲ್ಸಿಯಸ್ಟು ಹೆಚ್ಚಾಗಿರೋದನ್ನು ನಾವು 2020ರಿಂದ ಮತ್ತು 2040 ಒಂದು ಡ್ಯೂರೇಷನಲ್ಲಿ ನೋಡ್ಬೋದು. 2 ಡಿಗ್ರಿ ಸೆಲ್ಸಿಯಸ್ಗೆ ಆಗುವಂಥ ಒಂದು ಶಿಫ್ಟನ್ನು 2040ರಿಂದ 2060 ಒಂದು ಡ್ಯೂರೇಷನ್ ಅಡಿನಲ್ಲಿ ನಾವು ನೋಡ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅರ್ಜೆಂಟಾಗಿ ನಾವು ನಮ್ಮ ಒಂದು ಪಾಲಿಸಿ ಲೆವೆಲಲ್ಲಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವಂಥ ಒಂದು ಸ್ಟೆಪ್ಪನ್ನು ತರಬೇಕು. ಇಂಟರ್ನ್ಯಾಷನಲ್ ಲೆವೆಲಲ್ಲಾದರೂ ಇರ್ಬೋದು ಅಥವಾ ರೀಜನಲ್ ಲೆವೆಲಲ್ಲಾದರೂ ಈ ಒಂದು ಕ್ಲೈಮೇಟ್ ಚೇಂಜ್ನನ್ನು ಮಿಟಿಗೇಷನ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತರಬೇಕು ಅನ್ನುವಂಥ ಸಜೆಷನನ್ನು ಕೊಟ್ಟಿದ್ದಾರೆ. IPCCನೂ ಸಹ ಇವತ್ತು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಂಟ್ರಿಗಳು ಪ್ರಾಪರ್ ಆಗಿರುವಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಕ್ಲೈಮೇಟ್ ಚೇಂಜಿಂದ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಒಂದು ರಿವ್ಯೂ ರಿಪೋರ್ಟನ್ನು ಸಹ ಕೊಟ್ಟಿದ್ದರು. ಸೊ IPCCನಲ್ಲಿ ರೀಸೆಂಟಾಗಿ ಕೊಟ್ಟಿರುವಂತಹ ರಿವ್ಯೂ ರಿಪೋರ್ಟ್ನ ಪ್ರಕಾರ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಮಿಡಿಯೇಟ್ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ಗ್ಲೋಬಲ್ ಟೆಂಪ್ರೇಚರಲ್ಲಿ ಆಗಿರುವಂತಹ ಬದಲಾವಣೆಯಿಂದ ಮಾನ್ಸೂನ್ ಆ್ಯಕ್ಟಿವಿಟಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಇದರಿಂದ ಆಗಿರುವಂತಹ ಕಾನ್ಸಿಕ್ವೆನ್ಸಸ್ ಏನು ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ಏಮಿಂಗ್ ಟು ಬಿಲ್ಡ್ ಮಾಲಿಕ್ಯುಲರ್ ನ್ಯೂರೋಮಾರ್ಫಿಕ್ ಕಂಪ್ಯೂಟಿಂಗ್ ಟೆಕ್ನಾಲಜಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಮಷಿನ್ ಲರ್ನಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೆವಲ್ಯೂಷನನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಹ್ಯೂಮನ್ ಬ್ರೈನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಹ್ಯೂಮನ್ ಬ್ರೈನ್ ಆ್ಯಕ್ಟಿವಿಟಿಯನ್ನು ಮಿಮಿಕ್ ಮಾಡುವಂತೆ ಟೆಕ್ನಾಲಜಿನಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಹ್ಯೂಮನ್ ಬ್ರೈನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇದರಲ್ಲಿರ್ತಕ್ಕಂಥ ನ್ಯೂರಾನ್ಸ್ಗಳು ಕನೆಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಯಾವುದೇ ಒಂದು ಟಾಸ್ಕನ್ನು ಇವತ್ತು ಕಲಿತಾದ್ಮೇಲೆ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಸಿಚುವೇಶನ್ಗೆ ತಕ್ಕಂತೆ ಬ್ರೈನ್ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಸೊ ನ್ಯೂರಲ್ ಕನೆಕ್ಷನ್ನು ರೆಸ್ಪಾಂಡ್ ಮಾಡ್ತಕ್ಕಂಥ ಒಂದು ಐಡಿಯಾ ಏನಿದೆಯಲ್ಲ ಅದನ್ನು ಇವರು ಟೆಕ್ನಾಲಜಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಂತಿದ್ದಾರೆ. ಸೊ ಟೆಕ್ನಾಲಜಿ ಅಂತ ಬಂದಾಗ ಇವತ್ತು ಟೆಕ್ನಾಲಜಿಗೆ ರಿಲೇಟೆಡ್ ಇರುವಂತೆ ಸಾಕಷ್ಟು ಅಡ್ವಾನ್ಸ್ಮೆಂಟನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಏರಿಯಾಗಳಲ್ಲಿ ಇವಾಗ ನ್ಯಾನೋ ಟೆಕ್ನಾಲಜಿ ಅಂತ ಬಂದಾಗ ಡ್ರಗ್ಸ್ ರಿಲೇಟೆಡ್ ಇರ್ತಕ್ಕಂಥ ಆ್ಯಕ್ಟಿವಿಟಿ ಇರ್ಬೋದು. ಸೊ ಯಾವುದೇ ಒಂದು ಮಟೀರಿಯಲನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಡ್ರಗ್ಗನ್ನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಂದರೆ ನ್ಯೂರಲ್ ಕನೆಕ್ಷನ್ ಇರತಕ್ಕಂಥ ಇನ್ಫಾರ್ಮೇಷನ್ನ ಮುಖಾಂತರ ಇವತ್ತು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಥವಾ ಸೊಲ್ಯೂಷನನ್ನು ತರಬೋದು. ಟೆಕ್ನಾಲಜಿಯಲ್ಲಿ ಈ ಒಂದು ಐಡಿಯಾವನ್ನು ಹಾಕಿದಾಗ ಅಥವಾ ಈ ಒಂದು ಮಾಡೆಲನ್ನು ಹಾಕಿದಾಗ ಅಡ್ವಾನ್ಸ್ ಆಗಿರ್ತಕ್ಕಂತಹ ಒಂದು ಪ್ರಾಬ್ಲಮನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಕೊಟ್ಟಿದ್ದಾರೆ. ಇದು ಕೇವಲ ಒಂದು ರಿಸರ್ಚಲ್ಲಿದೆ. ಇವತ್ತು ಆರ್ಟಿಫಿಷಿಯಲ್ ಎಲೆಕ್ಟ್ರಾನಿಕ್ ಅನಲಾಗ್ಸ್ ನಡಿನಲ್ಲಿ ಲರ್ನಿಂಗ್ ಯಾವ ರೀತಿಯಾಗಿರುತ್ತೆ, ಡಿಸಿಷನ್ ಮೇಕಿಂಗ್ ಎಬಿಲಿಟಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ, ಕಾಗ್ನಿಷನ್ ಯಾವ ರೀತಿಯಾಗಿರುತ್ತೆ, ಹ್ಯೂಮನ್ ಬ್ರೈನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತಲ್ಲ ಆ ಒಂದು ಮಾಡೆಲನ್ನು ಇವತ್ತು ಟೆಕ್ನಾಲಜಿಯಲ್ಲಿ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಒಂದು ಪ್ಲಾಸ್ಟಿಕ್ ಬ್ರೈನ್ ಅನ್ನುವಂಥ ಒಂದು ಟರ್ಮನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬ್ರೈನ್ ಅಂತಂದರೆ
ರಿಸರ್ಚ್ನಲ್ಲಿ ಹ್ಯೂಮನ್ ಬ್ರೈನ್ ವರ್ಕ್ ಆಗ್ತಕ್ಕಂಥ ಒಂದು ಅಪ್ಲಿಕೇಶನನ್ನು ಬಳಕೆ ಮಾಡ್ಕೋತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನ್ಯೂರೋಮಾರ್ಫಿಕ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಅಂದರೆ ಏನು ಅಂತ ಸಿಂಪಲ್ ಟರ್ಮಲ್ಲಿ ನಿಮಗೆ ಕೇಳ್ಬೋದು. ಹ್ಯೂಮನ್ ಬ್ರೈನ್ ಆ್ಯಕ್ಟಿವಿಟಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ನಾವು ಇವತ್ತು ಡಿವೈಸಲ್ಲಿ ಬಿಲ್ಟ್ ಮಾಡ್ತಾ ಇದ್ದೀವಿ. ಮಲ್ಟಿ ಡೈಮೆನ್ಷನಲ್ ಲ್ಯಾಂಡ್ಸ್ಕೇಪಲ್ಲಿ ಇವತ್ತು ಹ್ಯೂಮನ್ ಬ್ರೈನ್ನ ಒಂದು ಮಾಡೆಲನ್ನು ಒಂದು ಪ್ಯಾರಾಮೀಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇಂಪಾರ್ಟೆನ್ಸ್ ಅಥವಾ ಇದರ ಒಂದು ಅಪ್ಲಿಕೇಶನ್ ನಮಗೆ ಇಂಪಾರ್ಟೆಂಟ್. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.